ಹಿಂದೆ ದೊಡ್ಡವರಾದ್ಮೇಲೆ ಚಿಕ್ಕವ್ರನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕಂತ ಆಡ್ತಾರೆ. ಈಗ ಎಷ್ಟೋ ಜನ ಹೇಳ್ತಾರೆ ಆಶ್ರಮ ಅಂದ್ರೆ ಸುಮ್ನೆ ಏನೋ ಚೆನ್ನಾಗಿರಲ್ಲ. ಎಲ್ಲರ ತರ ನೀವಲ್ಲ ಅಣ್ಣ. ನೀವು ದೇವ್ರ ತರ, ಸ್ವಾಮಿ ಅಂದ್ರೆ 200 ರೂಪಾಯಿ ನೀವೇ. ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮುಗ್ಧ ಮನಸ್ಸುಗಳಲ್ಲಿ ಈ ರೀತಿ ಒಂದು ಭಾವನೆ ಬಂದಿದೆಯಲ್ಲ, ನಾನ್ ನಿಜವಾಗ್ಲೂ ಗೆದ್ದಿದ್ದೀನಿ ಅಂತಾನೆ ಅರ್ಥ. ಎಷ್ಟೋ ದೊಡ್ಡವ್ರಿಗೆ ಒಂದು ತಿಳುವಳಿಕೆನೇ ಇರೋದಿಲ್ಲ, ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳಾಗ್ತಾರೆ. ಇಲ್ಲಿರ್ತಕ್ಕಂಥವ್ರಿಗೆ ಈ ಹಾಲಿದೆಯಲ್ಲ, ನಿಜ ಹೇಳ್ತೀನಿ, ಅಮೃತಕ್ಕೆ ಸಮಾನ ಇದು. ಈ ಮಕ್ಕಳು ತಂದಿದ್ದಾರೆ ನೋಡಿ. ಅಭಿ ಅಂತ. ಅಭಿ ಅಂತನಾ? ನಿನ್ನ ಹೆಸರು ಚಿನ್ನ? ಸಂಜಯ್. ನಿನ್ನ ಹೆಸರು? ನಿನ್ನ ಹೆಸರು ಪುಟ? ಎಲ್ಲಿಂದ ಬರ್ತಾ ಇರೋದು? ಕಮಲಾನಗರ. ಲಾಸ್ಟ್ ಟೈಮ್ ನನ್ನ ಬರ್ಡೇಗೆ ಸೈಕಲ್ ಬಂದಿದ್ವಿ. ಈಗಲೂ ಸೈಕಲ್ ಅಲ್ಲೇ ಬಂದ್ರ ಅಷ್ಟು ದೂರದಿಂದ? ನಾಳೆ ನನ್ನ ಬರ್ಡೇ ಇತ್ತು. ಹೌದಾ? ನಿಮ್ಮ ಮನೆ ಖರ್ಚು ಕೊಟ್ಟಿ ದುಡ್ಡೆಲ್ಲ ಏನ್ ಮಾಡ್ತೀರಾ? ಇಷ್ಟು ಜನ ಕೂಡಿಕೊಂಡು ಹಾಲೆಲ್ಲ ತಗೊಂಡ್ ಬಂದಿದ್ದೀರಾ? ಏನಕ್ಕೆ ಇಲ್ಲಿ ಬರ್ಬೇಕು ಅನ್ನಿಸ್ತು? ಮುಂದೆ ದೊಡ್ಡವರಾದ್ಮೇಲೆ ಚಿಕ್ಕವ್ರನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕಂತ ಆಡ್ತಾರೆ. ನೀವ್ ಮಾಡೋ ಕೆಲಸ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ ಮುಂದೆ. ಈಗ ಎಷ್ಟೋ ಜನ ಹೇಳ್ತಾರೆ ಆಶ್ರಮ ಅಂದ್ರೆ ಸುಮ್ನೆ ಏನೋ ಚೆನ್ನಾಗಿರಲ್ಲ. ಎಲ್ಲರ ತರ ನೀವಲ್ಲ ಅಣ್ಣ. ದೇವ್ರ ತರ. ನೀವ್ ದೇವ್ರ ತರ, ಸ್ವಾಮಿ ಅಂದ್ರೆ 200 ರೂಪಾಯಿ ನೀವೇ. ಸಾಕು. ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮುಗ್ಧ ಮನಸ್ಸುಗಳಲ್ಲಿ ಈ ರೀತಿ ಒಂದು ಭಾವನೆ ಬಂದಿದೆಯಲ್ಲ, ನಾನ್ ನಿಜವಾಗ್ಲೂ ಗೆದ್ದಿದ್ದೀನಿ ಅಂತಾನೆ ಅರ್ಥ. ಯಾಕಂತ ಹೇಳಿದ್ರೆ ನನ್ಗೆ ಅವ್ರು ಏನ್ ತಂದ್ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ಬದಲಾವಣೆ ಅವ್ರ ಮನ್ಸಲ್ಲಿ ಇದೆಯಲ್ಲ, ಅದಕ್ಕೆ ನಾನು ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಇಂಥವ್ರು ಮೋಟಿವೇಟ್ ಆಗ್ಬೇಕು, ಇಂಥವ್ರು ಇನ್ಸ್ಪೈರ್ ಆಗ್ಬೇಕು ಅಂತಾನೆ ನಾವು ಸಮಾಜಮುಖಿ ಕೆಲಸಗಳು ಮಾಡಿ ಪ್ರತಿಯೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು. ಅದರಲ್ಲಿ ಇಷ್ಟು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಇರ್ತಕ್ಕಂಥ ಮಕ್ಕಳು ಅದನ್ನ ಅರ್ಥ ಮಾಡ್ಕೊಂಡು, ಎಷ್ಟೋ ದೊಡ್ಡವ್ರಿಗೆ ಒಂದು ತಿಳುವಳಿಕೆನೇ ಇರೋದಿಲ್ಲ, ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳಾಗ್ತಾರೆ, ಆಶ್ರಮ ಹಂಗೆ ಹಿಂಗೆ ಅಂತ. ಇನ್ನವ್ರಿಗೆ ಇನ್ನು ಪ್ರಪಂಚ ಜ್ಞಾನನೇ ಇಲ್ಲ, ಪ್ರಪಂಚ ಹೇಗಿದೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ಒಂದು ಆಶ್ರಮ ಅಂದ್ರೆ ಏನು, ಅಲ್ಲಿರ್ತಕ್ಕಂಥವ್ರ ಕಷ್ಟ ಅಂದ್ರೆ ಏನು, ಇಲ್ಲಿರ್ತಕ್ಕಂಥವ್ರಿಗೆ ಈ ಹಾಲಿದೆಯಲ್ಲ, ನಿಜ ಹೇಳ್ತೀನಿ, ಅಮೃತಕ್ಕೆ ಸಮಾನ ಇದು. ಈ ಮಕ್ಕಳು ತಂದಿದ್ದಾರೆ ನೋಡಿ, ಹಾಲು ಜೊತೆಗೆ ಮೊಸರು ನೋಡಿ. ಈ ಬಿಸಿಲು ಟೈಮ್ಗೆ ಏನ್ ಬೇಕೋ ಅದನ್ನ ತಗೊಂಡ್ ಬಂದಿದ್ದಾರೆ. ಮೊದಲನೇದಾಗಿ ಇವ್ರಿಗೆ ಕೋಟಿ ಕೋಟಿ ನಮಸ್ಕಾರ. ಆ ಭಗವಂತ ಶನೇಶ್ವರ ಸ್ವಾಮಿಯವರು ಇವ್ರಿಗೆ ದೀರ್ಘಾಯುಷನ್ನು ಕೊಟ್ಟು, ಸಕಲ ಐಶ್ವರ್ಯವನ್ನು ಕೊಟ್ಟು, ವಿದ್ಯಾ ಬುದ್ಧಿಯನ್ನು ಕೊಟ್ಟು, ಜೊತೆಗೆ ಸಂಸ್ಕಾರವನ್ನ ಈಗಲೇ ಕಲಿತಾ ಇದ್ದಾರೆ ಅವರು. ಆ ಸಂಸ್ಕಾರವನ್ನ ಇನ್ನೂ ಅತಿ ಹೆಚ್ಚು ಮಾಡಿ ಅವರ ಕುಟುಂಬದಲ್ಲಿ ಅವರ ತಂದೆ ತಾಯಿನ ನೋಡ್ಕೊಳ್ಳೋಷ್ಟು ಶಕ್ತಿ ಕೊಟ್ಟು ಕಾಪಾಡ್ಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ. ಅಭಿ ಅವ್ರದ್ದು ಜನ್ಮದಿನ. ಸೊ ಅವ್ರಿಗೆ ಮೊದಲನೇದಾಗಿ ನನ್ನ ಕಡೆಯಿಂದ, ನಮ್ಮ ಜನಸ್ನೇಹಿ ಆಶ್ರಮದ ಕಡೆಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ.